ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಓನ್ ಸ್ಟೈಲ್ ಎಗ್ ರೈಸ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನಾನು ಇವಾಗ ಈರುಳ್ಳಿ ಕಟ್ ಮಾಡೋದಕ್ಕೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಗೊತ್ತಾ? ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, 2 ಮೊಟ್ಟೆ, ಆಮೇಲೆ ನಾನು ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ, ಇದು ಆಚೆಯವ್ರದ್ದು. ದೆನ್ ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಇನ್ನೊಂಚೂರು ಜಿಂಜರ್ ಗಾರ್ಲಿಕ್. ಆ್ಯಂಡ್ ಐ ಆ್ಯಡ್ ಬೆಳ್ಳುಳ್ಳಿ ಫುಲ್ಲು, ನಾಟ್ ಫುಲ್ಲು, ಲೈಕ್ ಸ್ವಲ್ಪ ಬೇಡ ಬಿಡಮ್ಮ. ನಾನೇ ಒಂದು ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ದೆನ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅಂದರೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ, ಇಷ್ಟೇ ಹಾಕ್ತಾ ಇರೋದು. ಅಷ್ಟೇ ಹಾಕ್ತಿದೆ. ದೆನ್ ಐ ಆ್ಯಡಿಂಗ್ ರೆಡ್ ಚಿಲ್ಲಿ, 2 ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ದೆನ್ ಕಟ್ ಮಾಡಿರೋ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ವಾಟರ್ ಆ್ಯಡ್ ಮಾಡೋಣ. ಸೊ ಆಫ್ಟರ್ ಗ್ರೈಂಡಿಂಗ್ ಈ ಥರ ಒಂದು ಪೇಸ್ಟ್ ಕಾಣಿಸುತ್ತೆ. ಐ ಥಿಂಕ್ ಅದಕ್ಕೆ ಕಾಣಿಸ್ತಾಯಿಲ್ಲ ನಿಮಗೆ. ಇಟ್ ಇಸ್ ಟು ಸ್ಪೈಸಿ. ಫ್ರೇಗ್ರೆನ್ಸ್ ಎಲ್ಲ ಗೊತ್ತಾಗ್ತಾ ಇದೆ ಎಷ್ಟು ಸ್ಪೈಸ್ ಇದೆ ಅಂತ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಮಿಕ್ಸಿ ಎತ್ತಿದ್ದಾಯಿತು ನಂತರ 2 tablespoon oil is enough. 2 tablespoon ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಅದು ಇದಾಗಬೇಕು, ಸೌಂಡ್ ಬರಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಒಂದು ಪೇಸ್ಟ್ ಈ ಥರ ಆಗಿದೆ. ಇದು ಆ್ಯಕ್ಚುಲಿ ಸ್ಪೈಸ್ ಇದೆ ಆಯ್ತಾ. ಸ್ವಲ್ಪ ಖಾರ ಇರೋ ರೀಸನ್ಗೆ ನಾನು ಇದನ್ನು ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಸ್ಪೈಸ್ ತಿಂತೀನಿ, ಬಟ್ ನಮ್ಮ ಅಜ್ಜಿಗೆ ಖಾರ ಇಷ್ಟ ಆಗೋಲ್ಲ, ಲೈಕ್ ಖಾರ ಆಗೋಲ್ಲ ಅವ್ರಿಗೆ ಅಂತ ಅಂದ್ಬಿಟ್ಟೆ ಇದನ್ನು ನಾನು ಸ್ವಲ್ಪ ಹಾಕ್ಕೊತೀನಿ ಇವತ್ತು. ನೋಡಿ ಈ ಥರ ಕಲರ್ ಬರಬೇಕು. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಇದಾಗ್ತಾ ಇದ್ದೀನಿ. ಕಮ್ಮಿನೇ ಹಾಕಿದ್ದೀನಿ. ಈಗ ನಾವು ಪಿಂಚ್ ಆಫ್ ಸಾಲ್ಟ್ ಹಾಕಬೇಕು. ರುಚಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪನೇ ಸಾಲ್ಟ್ ಹಾಕೋದು ಈಗ, ಯಾಕಂದರೆ ನಾನು ಮೊಟ್ಟೆ ಹೊಡೆದು ಹಾಕಿದಾಗ ಆವಾಗೂ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತೀನಿ ಸಾಲ್ಟ್ನ. ಇದು ಸ್ವಲ್ಪ ಈರುಳ್ಳಿಗೆ ಉಪ್ಪು ಹಿಡ್ಕೊಂಡು ಅಂತ ಹಾಕಿದೆ. ಈಗ ಅದು ಸಾಸಿ ಸ್ಟ್ರಕ್ಚರ್ ಥರ ಬಂದಿದೆ, ನಾನು ರುಬ್ಬಿದ್ದು ಹಾಕಿದ್ನಲ್ಲ ಅದಕ್ಕೆ. ದೆನ್ ಮೊಟ್ಟೆ ಹೊಡೆದು ಹಾಕ್ತೀನಿ. ಈಗ ಮೊಟ್ಟೆ ಮೇಲೆ ನಾನು ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಗರಂ ಮಸಾಲ, ಗರಂ ಮಸಾಲ ಟುಗೆದರ್ ಹಾಕ್ಬೋದು. ನೀವು ರೈಸ್ ಮೇಲೆ ಬೇಕಾದರೂ ಸ್ಪ್ರಿಂಕಲ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಚಿಲ್ಲಿ ಪೌಡರ್ ನಾನು ಸ್ವಲ್ಪನೇ ಹಾಕ್ತೀನಿ, ಯಾಕಂದರೆ ಖಾರ ತಿನ್ನಲ್ಲ ನಮ್ಮ ಅಜ್ಜಿ. ಲೈಕ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಿದ್ದೀನಿ. ಖಾರ ಇರುತ್ತಲ್ಲ, ಏನಕ್ಕೆ ಖಾರ ಏನಕ್ಕೆ, ಬಟ್ ಐ ಲೈಕ್ ಸ್ಪೈಸಿ ಫುಡ್. ನಮ್ಮ ಅಜ್ಜಿಗೋಸ್ಕರ ಕಮ್ಮಿ ಖಾರ ಹಾಕ್ತಿದ್ದೀನಿ. ಈಗ ಎಲ್ಲ ಸಾಸ್ ಮಾಡ್ಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಅದು ಎಗ್ ಬುರ್ಜಿ ಕನ್ಸಿಸ್ಟೆನ್ಸಿ ಥರ ಬಂದಿದೆ. ಸೊ ಈಗ ನಾನು
ತಣ್ಣಗಾಗಿರೋಂಥ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರೈಸ್ ಮೇಲೆ ವಾಟರ್ ಸ್ಪ್ರಿಂಕಲ್ ಮಾಡಬೇಕು ಫಸ್ಟು, ಅದು ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ಸೊ ಸ್ಪ್ರಿಂಕಲ್ ಮಾಡಿ ರೈಸ್ ಆ್ಯಡ್ ಮಾಡ್ತೀನಿ ನಾನು. ನೀವು ಹಾಟ್ ರೈಸು ಆಗ್ತಾನೆ ಮಾಡಿರೋ ರೈಸು ಆ್ಯಡ್ ಮಾಡ್ಬೋದು, ಬಟ್ ಉಳಿದಿರೋ ಅಂಥ ರೈಸು ಇಲ್ಲ ಬೆಳಗ್ಗೆ ಮಾಡಿರೋದು ಸಂಜೆಗಿರೋದು ಆ ಥರದ್ದು ಮಾಡ್ಕೊಬೋದು. ಇಲ್ಲ ಆಚಿ ಫ್ರೈಡ್ ರೈಸ್ ಶೇಜ್ವಾನ್ ಮಸಾಲ 2 ಸ್ಪೂನ್ ಹಾಕ್ಕೊತೀನಿ. ಇಟ್ ಇಸ್ ವೆರಿ ನೈಸ್. ನನಗೆ ಇದ್ರ ಟೇಸ್ಟ್ ತುಂಬ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಇಸ್ ರೆಡಿ. ನಿಮಗೆ ಸಾಸಸ್ ಏನಾದರೂ ಬೇಕು ಅಂತ ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಟೇಸ್ಟ್ ಮಾಡೋಣ. ಆ್ಯಂಡ್ ಎಗ್ ರೈಸ್ ಇಸ್ ರೆಡಿ. ಕಾಣಿಸ್ತಿದೆ, ಬಿಸಿ ಇದೆ. ಯೂಸ್ ಮಾಡಿಲ್ಲ, ಕರಿಬೇವು ಕೊತ್ತಂಬರಿ ಏನೂ ಹಾಕಿಲ್ಲ, ಬಟ್ ಹೆಂಗೈತೆ ಹೇಳು, ಸೂಪರ್ ಸೂಪರ್. ಅದಕ್ಕೆ ನೀವು ಟ್ರೈ ಮಾಡಿಬಿಟ್ಟು ನನಗೆ ಹೇಳಬೇಕು, ನಾನು ಟೇಸ್ಟ್ ಮಾಡ್ತೀನಿ. ಸೂಪರ್, ತುಂಬ ಚೆನ್ನಾಗಿದೆ. ನನ್ನ ಕಡೆಯಿಂದ ನಿಮ್ಗೊಂದು ಬೈಟ್. ಆ್ಯಂಡ್ ಇದಾಗಿತ್ತು ನನ್ನ ಎಗ್ ರೈಸ್ ವ್ಲಾಗ್. ಆ್ಯಂಡ್ ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಪ್ಲೀಸ್ ಟ್ರೈ ಮಾಡಿ. ನಾನು ಅಪ್ಲೋಡ್ ಮಾಡ್ದಿರೇ ಇರ್ಬೋದು, ಬಟ್ ಸ್ಟಿಲ್ ಮಾಡಿರೋವಂಥ ವೀಡಿಯೋಸ್ಗೆ ಅಟ್ಲೀಸ್ಟ್ ನೀವು ರೆಸ್ಪಾನ್ಸ್ ಕೊಡಿ, ಸಪೋರ್ಟ್ ಮಾಡಿ. ನಾನು ನನ್ನ ಕೈಲಾದಷ್ಟು ನಾನು ಕಂಟೆಂಟ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಕುಕ್ಕಿಂಗ್, ರ್ಯಾಂಡಮ್, ಲೈಫ್ ಸ್ಟೈಲ್, ಬ್ಯೂಟಿ ಎಲ್ಲ ನಾನು ಟ್ರೈ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ. ಆ್ಯಂಡ್ ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು ನೀವು. ಆ್ಯಂಡ್ ಹೈಲಿ ರೆಕಮೆಂಡೆಡ್, ನೀವು ಮಾಡಲೇಬೇಕು, ಟ್ರೈ ಮಾಡಲೇಬೇಕು, ಓಕೆನಾ? ಆ್ಯಂಡ್ ಇಟ್ ಇಸ್ ವೆರಿ ಟೇಸ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ಈಸಿ ರೆಸಿಪೀಸ್ ಮತ್ತು ನನ್ನ ಸ್ಟಡಿ ವ್ಲಾಗ್ಸು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.